ಹಲೋ ಹಾಯ್ ನಮಸ್ಕಾರ. ಹಲೋ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ. ಈ ಪ್ಲೇಸ್ ಯಾವುದೋ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಹೋಗಿದ್ದೆ ಫಸ್ಟು ಹಬ್ಬ ಮುಗಿಸ್ಕೊಂಡು ಹೋಗಿದ್ದೆ ಇದೇ ಪ್ಲೇಸ್ಗೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಪ್ಲೇಸ್ಗೆ ಹೋಗಿದ್ದೆ, ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ, ವೀಡಿಯೋ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಮಾತ್ರ. ಫಸ್ಟ್ ಹೋಗಿದ್ದ ಕಡೆ ನಮಗೆ ನೀರಲ್ಲಿ ಆಡೋದಕ್ಕೆ ಬಿಟ್ಟಿಲ್ಲ. ಇದು ಎರಡನೇ ಪ್ಲೇಸಲ್ಲಿ ಹೋಗಿದ್ದಾಗ ನೀರಲ್ಲಿ ಆಡೋದಕ್ಕೆ ಬಿಟ್ಟಿದ್ದಾರೆ. ನೀರಂತೂ ಹೇಳೋದಕ್ಕೆ ಆಗಲ್ಲ, ಅಷ್ಟು ಶುದ್ಧವಾಗಿದೆ. ಬೇರೆ ಕಡೆ ನಾವು ಟ್ರಿಪ್ ಹೋದಾಗ ಆ ಬೀಚಲ್ಲೆಲ್ಲ ನೋಡ್ತಾ ಇರ್ತಾರೆ, ಉಪ್ಪು ನೀರು ಇರುತ್ತೆ, ಗಲೀಜು ನೀರು ಇರುತ್ತೆ, ಆಡೋದಕ್ಕೂ ಆಗಲ್ಲ. ಈ ಥರ ನೀರು ಹೊಸ್ದಾಗಿ ಮಳೆ ಬಿದ್ದು ಹರಿತಾರಂಥ ನೀರಿದು. ನೋಡ್ತಾ ಇದ್ರೆ ಆ ನೀರು ಯಾವುದೇ ರೀತಿ ಗಲೀಜಿಲ್ಲ. ನನಗಂತೂ ತುಂಬ ಖುಷಿನೇ ಆಯಿತು. ಇಲ್ಲಾಂದರೂ 2,000ಕ್ಕೂ ಹೆಚ್ಚು ಜನ ಬಂದು ಸೇರಿದ್ರು ಪ್ರವಾಸಿಗರು. ತುಂಬ ಜನ ಬಂದು ವಿಸಿಟ್ ಆಗ್ತಾ ಇರ್ತಾರೆ. ಇದಿರೋದು ಬಂದು ಬಂಗಾರಪೇಟೆ ತಾಲೂಕಲ್ಲಿರುವಂಥದ್ದು, ಕೋಲಾರ ಡಿಸ್ಟ್ರಿಕ್ಟ್ ಬಂಗಾರಪೇಟೆ ತಾಲೂಕಲ್ಲಿ. ನೋಡಿ, ದೊಡ್ಡವರು ಚಿಕ್ಕವರು ಎಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತವಾಗಿ ಬಂದು ಎಂಜಾಯ್ ಮಾಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳು ನೀರಲ್ಲೇ ಕೊಚ್ಕೊಂಡು ಹೋಗ್ತಾಯಿದ್ದಾರೆ, ಮಲ್ಕೊಂಡು ಒದ್ದಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗಂತೂ ಈ ಜಾಗಕ್ಕೆ ಬಂದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ವಿಸಿಟ್ ಆಗಬೇಕು ಅನ್ನಿಸ್ತಾ ಇದೆ. ಇನ್ನು ಮತ್ತೆ ಯಾವಾಗ ಮಳೆ ಬೀಳುತ್ತೋ ಆ ಟೈಮಲ್ಲಿ ಮಾತ್ರ ಇಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಬೇಸಿಗೆಗಾಲದಲ್ಲಿ ಇಲ್ಲಿ ನೀರು ಹರಿಯೋದಿಲ್ಲ, ಎಲ್ಲ ಖಾಲಿ ಇರುತ್ತೆ. ಮಳೆಗಾಲದಲ್ಲಿ ಲೈಟಾಗಿ ಈ ಥರ ನೀರು ಹರಿತಾ ಇರುತ್ತೆ. ಅದಾದ ನಂತರ ಇಲ್ಲಿ ಇನ್ ಕೇಸ್ ನೀರು ಜಾಸ್ತಿ ಆದರೆ ಪೊಲೀಸ್ ವ್ಯವಸ್ಥೆನೂ ಇದೆ. ಪೊಲೀಸರು ಅಲ್ಲೇನಾದರೂ ನೀರೇನಾದರೂ ಜಾಸ್ತಿ ಬರೋ ಥರ ಇದ್ದರೆ ಅಲ್ಲಿಂದ ಅಲರ್ಟ್ ಮಾಡಿ ಎಲ್ಲರನ್ನೂ ಹೊರಗಡೆ ಕಳಿಸ್ತಾರೆ. ತುಂಬ ಖುಷಿ ಆಯಿತು. ತುಂಬ ಸೇಫ್ಟಿಯಾಗಿದೆ. ಯಾರೂ ಅಷ್ಟೇ ಏನಷ್ಟೇ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ಎಂಜಾಯ್ ಮಾಡೋದಕ್ಕೆ. ನೀರು ಅಷ್ಟೇ ಕಡಿಮೆನೇ ಹರಿತಾ ಇದೆ, ಪರವಾಗಿಲ್ಲ. ಅಷ್ಟು ಮಾತ್ರ ನೀರು ಹರಿದ್ರೆ ಚಿಕ್ಕ ಮಕ್ಕಳು ಸಮೇತ ಎಲ್ಲ ಆಡ್ಬೋದು. ನನಗಂತೂ ತುಂಬ ಇಷ್ಟವಾದ ಪ್ಲೇಸ್ ಆಯಿತು. ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ನನಗೆ ಈಗ ವಿಸಿಟ್ ಆದಮೇಲೆ ಗೊತ್ತಾಗಿದ್ದು. ಯಾರೆಲ್ಲ ಈ ಪ್ಲೇಸ್ ವಿಸಿಟ್ ಆಗಬೇಕಂತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ಪ್ಲೇಸ್ ಗೊತ್ತಿದ್ದರೆ, ಈ ಊರಿನ ಹೆಸರು ಅಥವಾ ಈ ಪಾರ್ಕ್ನ ಹೆಸರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.